ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವರನ್ನು ಕೊಲೆಗೈದಿರುವಂತಹ ಅಮಾನವೀಯ ಕೃತ್ಯವನ್ನು ಒಬ್ಬ ಸ್ಯಾಂಡಲ್ವುಡ್ನ ಖ್ಯಾತ ನಟ ಮಾಡ್ತಾನೆ ಅಂದರೆ ನಿಜಕ್ಕೂ ಕೂಡ ಇದು ಖಂಡನೀಯ ವಿಚಾರ. ಜೊತೆಗೆ ಕ್ಷುಲ್ಲಕ ಕಾರಣಕ್ಕೆ ಆ ರೀತಿ ಹಲ್ಲೆ ಮಾಡುವಂಥದ್ದು, ಜೊತೆಗೆ ಕೊಲೆ ಮಾಡುವ ಮಟ್ಟಿಗೆ ಒಬ್ಬ ಚಿತ್ರನಟ ಹೋಗಿರುವಂಥದ್ದು ಎಲ್ಲ ಒಂದು ಕಡೆ ಸಾರ್ವಜನಿಕರಲ್ಲೂ ಕೂಡ ಅಸಹ್ಯ ಮೂಡಿಸಿರುವಂಥದ್ದು. ಹಾಗಾಗಿ ಈಗ ಸದ್ಯ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರ ಏನು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಇದ್ದಂಥ ಒಬ್ಬನೇ ಮಗನನ್ನು ಕಳ್ಕೊಂಡಿದ್ದಾರೆ, ಅವರ ಪೋಷಕರಾಗಿರ್ಬೋದು, ಜೊತೆಗೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ನೋವಿನಲ್ಲಿದ್ದಾರೆ. ಅವರ ತಂದೆಯವ್ರನ್ನ ಮಾತನಾಡಿಸ್ತೀನಿ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಮಗನಿಗಾಗಿರುವಂಥ ಅನ್ಯಾಯ ಅಥವಾ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿ ಸ್ಯಾಂಡಲ್ವುಡ್ನ ಒಬ್ಬ ನಟ ಕೊಲೆ ಮಾಡಿರುವಂಥದ್ದು, ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು? ಏನು ಅವರು ನಟರಂತ ಅವ್ರಿಗೆ ಏನು ಯಾವ ರೀತಿ ನಾವು ಸಂಬೋಧನೆ ಮಾಡಬೇಕು? ಅವ್ರ ಮನುಷ್ಯತ್ವ ಇಲ್ಲದ ನಟ ಅಂತ ಬರೀ ನಟನೆ ಮಾಡೋದಷ್ಟೇ. ಆದರೆ ಮಾನಸಿಕವಾಗಿ ಅವನು ಎಷ್ಟು ಕೊಲೆಗಡಕ ಇದ್ದಾನೆ ಅಂತ ಗೊತ್ತಾಗುತ್ತೆ ಇದರಿಂದ. ಯಾಕೆಂದರೆ ಒಂದು ಸಣ್ಣ ಕಾರಣ ಏನು ಮೆಸೇಜ್ ಹಾಕಿದ್ದಾನಂತೆ, ಏನು ಮೆಸೇಜ್ ಅಂತೂ ನಮಗೆ ಗೊತ್ತಿಲ್ಲ. ಆದರೆ ಅವನೇನು ಎಂಥ ಫಿಲ್ಮ್ ಹುಚ್ಚು ಅದು ಯಾವುದೂ ಇದು ಇರಲಿಲ್ಲ ನಮ್ಮಲ್ಲಿ ನೋಡ್ದಂಗೆ. ನಮ್ಮ ಮನೆಯಲ್ಲೇ ನಾವು ಯಾರು ಸಿನಿಮಾ ನೋಡೋದೇ ಇಲ್ಲ, ನಮ್ಮ ಮನೆಯಲ್ಲಿ ಸಿನಿಮಾ ನೋಡೋದಿಲ್ಲ. ಅಂಥದ್ರಲ್ಲಿ ಅವನು ಆಯಿತು, ಅವ್ನ ಡ್ಯೂಟಿ ಆಯಿತು, ಇರೋ ಒಬ್ಬ ಮಗಳು ಇದೀವಿ ಸ್ನೇಹಿತರೆ. ಇಂಥದ್ರಲ್ಲಿ ಅವನು ಡ್ಯೂಟಿ ಮಾಡ್ಕೊಂಡು ಅವನು ಇದ್ದಾನೆ. ಅವನಿಗೇನು ಅಕಸ್ಮಾತ್ ತಪ್ಪು ಮಾಡಿದ್ರು ಕೂಡ ಪೊಲೀಸ್ನವ್ರಿಗೋ ಅಥವಾ ಪೇರೆಂಟ್ಸ್ಗೋ ಹೇಳಿ ಅದನ್ನು ಸರಿ ಮಾಡ್ಕೋಬೋದಿತ್ತು. ಆದರೆ ಕೊಲೆ ಮಾಡ್ತಕ್ಕಂಥ ಘಟನೆ ಇದು ಅಲ್ಲ. ಕೊಲೆ ಮಾಡಲ್ಲ, ಯಾವ ಕಾರಣಕ್ಕೂ ಕೊಲೆ ಮಾಡ್ತಕ್ಕಂಥ ಘಟನೆ ಅಲ್ಲ. ಅವರು ಅವ್ರಿಗೆ ಮನುಷ್ಯತ್ವ ಐತೋ ಇಲ್ವೋ, ಅವನಿಗೆ ಹೊಡೆದ್ರು ಯಾವ ರೀತಿ ಹೊಡೆದಾರೆ ಅಂದರೆ ಅವನಿಗೆ ಯಾವುದು ಅವನು ಏನು ಹೆಂಗೆ ಅವನು ಮನಸ್ಸು ಬಂದಿತ್ತು ಅಂತ. ಮೂಗಿಗೆ ಹೊಡೆದಾರೆ, ಗಲ್ಲಕ್ಕೆ ಹೊಡೆದಾರೆ, ತಲೆಗೆ ಹೊಡೆದಾರೆ, ತಲೆ ತೂತು ಬಿದ್ದಿದೆ, ಎದೆ ಎರಡು ಪುಡಿ ಆಗಿದ್ದಾವೆ. ಅದು ತೋರಿಸಿದ್ದಾರೆ, ನನಗೆ ತೋರಿಸಿದ್ರು. ನಮಗೆ ಪ್ರಜ್ಞೆ ತಪ್ಪು ಬಿದ್ದಂಗೆ ಆಯ್ತು ಅಲ್ಲಿ ಮಗ ನೋಡಿ. ಒಂದು ಕೈ ಕಾಲು ಒಂದು ಜೀವದ ಸ್ಥಾನ ಬಿಟ್ಟಿಲ್ಲ, ಮರ್ಮಾಂಗಕ್ಕೆ ಹೊಡೆದಾರೆ ಅಂತ ಕೊಲೆ ಮಾಡೋಂಥ ಘಟನೆ ಏನ್ರಿ ಇದು? ಇದನ್ನೆಲ್ಲ ನೋಡ್ರಿ, ಪ್ರಚಾರನ್ನು ನೋಡ್ರಿ. ಯಾವುದೇ ಒಂದು ಮೆಸೇಜ್ ಹಾಕಿದ್ದಾನೆ ಅಂದರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.